14ಕ್ಕ ಇವರು ಪುಟ್ಟ ಹೆಜ್ಜರ್ ಹುಟ್ಟಿದ್ದು ಈ ವೀರೇಶ್ವರ ಪುಣ್ಯಾಶ್ರಮ ನಿಡಗುಂಜಾಗ ಸ್ಥಾಪನೆ ಆಗಿತ್ತು. ಕುಮಾರಸ್ವಾಮಿ ಸ್ಥಾಪನೆ ಇದು ಯಾಕೋ ಹಿರಿಯೂರು ಸಿದ್ಧಲಿಂಗೇಶ್ವರ 63 ಮಂದಿ ಇವರೆಲ್ಲ ಶರಣರು ಹೋಗ್ತಾರೆ ಯಡಿಯೂರಿಗೆ ಪಾದಯಾತ್ರೆ. ಅತನಿ ಶಿವಗಳು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಏನ್ 63 ಮಂದಿ ಅವಾಗಿನ ಶರಣರು ದೊಡ್ಡ ದೊಡ್ಡ ಮಠಾಧೀಶ್ವರ ಪಾದಯಾತ್ರೆ ಹೋಗ್ತಾರೆ ಯಡಿಯೂರಿಗೆ. ಹೋದಾಗ ಇವ್ರು ಕುಮಾರಸ್ವಾಮಿಗಳು ಸಣ್ಣವ್ರು, 63 ಮಂದಿಯಾಗ ಇವ್ರು ಸಣ್ಣವ್ರು. ಹೋದಾಗ ಎಲ್ಲಾರು ತೀರ್ಥ ಎಲ್ಲ ತಗೊಂಡು ನಮಸ್ಕಾರ ಮಾಡಿ ವಿಶ್ರಾಂತಿ ಮಾಡ್ತಾರೆ. ಇವ್ರಿಗೆ ಹೇಳಿದಾಗ ಇವ್ರು ನಾನು ಮಾಡೋದಲ್ಲ ಅಂತ ಹೇಳ್ತಾರೆ. ಅವ್ರ ಅದಾರ ಇಲ್ಲ ನನಗೆ ಗೊತ್ತಾಗ್ಬೇಕಲ್ಲ, ನಿಜ ರೂಪ ಅವ್ರು ತೋರ್ಸ್ಲಿ ನಾನು ನಮಸ್ಕಾರ ಮಾಡ್ತಂತೆ ಕುಂತ ಬಿಡ್ತಾರ ಕುಮಾರಸ್ವಾಮಿಗಳು. ಹಾಗಾದಾಗ ಅವಾಗ ತೀರ್ಥ ಕೂಡ ಒಬ್ಬ ಪೂಜಾರಿ ಆಗಿ ಬರ್ತಾರ ಯಡಿಯೂರು ಸಿದ್ಧಲಿಂಗೇಶ್ವರ. ಇಲ್ಲ ಬಾರಪ್ಪ ಅಂತಾರ. ಇಲ್ಲ ನಿನ್ನ ನಿಜ ರೂಪ ತೋರ್ಸು ನಾನು ಬರ್ತೀನಿ ಅಂತಾರ. ನಿನ್ನ ನಿಜ ರೂಪ ತೋರ್ಸಂದಾಗ ಅವಾಗ ತನ್ನ ನಿಜ ರೂಪ ಸಿದ್ಧಲಿಂಗೇಶ್ವರ ತೋರಿಸ್ತಾರ. ಅವಾಗ ಅಲ್ಲಿ ಹೋಗಿ ಬಾಗ್ತಾರ. ನನ್ನ ಬಂದವರಿಗೆ ನೀವು ದರ್ಶನ ಕೊಡಪ್ಪ ಅಂತೇಳಿ ಎಲ್ಲ ಎಬ್ಬಿಸ್ತಾರ. ಕೆಲವು ಮಂದಿಗೆ ದರ್ಶನ ಕೊಡ್ತಾರೆ, ಕೆಲವು ಮಂದಿ ದರ್ಶನ ಆಗಲ್ಲ. ಯಾರು ಸಿದ್ಧಲಿಂಗೇಶ್ವರ. ಆ ಪರಂಪರೆ ಅವತ್ತಿಲಿಂದ ಸಿದ್ಧಲಿಂಗೇಶ್ವರ ಕುಮಾರಸ್ವಾಮಿಗಳು ಪಂಚಾಕ್ಷರದೊಳಗೆ ಹೇಳ್ತಾರೆ, ಯಡಿಯೂರು ಹೋದ್ರೆ ಅಲ್ಲಿ ಹಾಸಿಗೆ ಬೇಡಬಾರ್ದು, ನೆಲದ ಮೇಲೆ ಕುಂತು ಸೇವೆ ಮಾಡ್ಬೇಕು. ಅದನ್ನೇ ಪರಂಪರೆ ಇವತ್ತಿನವರಿಗೆ ಸಂಗೀತ ಸೇವೆ ಸಹಿಸ್ತಾರ ಯಡಿಯೂರಾಗ ಏನು ಹೊಸ ಆಗಿಲ್ರ, ಹಂಗ ಕುಂತು ಸೇವೆ. ನಾವ್ ಇವತ್ತಿಗೆ ಹೋದ್ರ ಹಿಂಗ ನೆಲದ ಮೇಲೆ ಕುಂತ ಆಡಿದ್ರು ಸೇವೆ. ಅದು ಗುರುಗಳು ಹೇಳಿದ್ರು, ಅವ್ರಿಗೆ ಪ್ರತ್ಯಕ್ಷ ದರ್ಶನ ಆಗಿದಾರ. ಪುಟ್ಟ ಹೆಜ್ಜೆಲಿ ಕೂಡ ಇವರು ಸಿದ್ಧಲಿಂಗೇಶ್ವರ ಪುರಾಣ ಬರೆದಾಗ ಪೂಜಾ ಕುಂತ ಬಂದ್ ಹಿಂಗ್ ಮಸ್ತಕ್ ಮುಟ್ಟಾರ. ಅದೆಲ್ಲ ಯಾರಂತ ಕೇಳಿದ ನಾನಪ್ಪ ಸಿದ್ಧಲಿಂಗೇಶ್ವರ ಅಂದ. ನೀವ್ ಚಲೋ ಬರೆದ ಪುರಾಣ ಅಂತಾರೆ. ನೀವ್ ಯಾವ ನೋಡ್ರದ? ಇಲ್ಲ ನಾನು ನೋಡಿನೆಲ್ಲ ಓದಿ ಚಲೋ ಐತೆ ಅಂತ ಹೇಳ್ತಾರೆ. ಶರಣ ಬಸಪ್ಪರ ಪುರಾಣ ಬರೆದಾಗ ಶರಣ ಬಸಪ್ಪರ ಅಜ್ಜಾರಿ ಬಂದು ಎಲ್ಲಾ ಅನೇಕ ಮಂದಿ ಬರ್ದಾರ. ನಂದು ಅಖಂಡ ಬ್ರಹ್ಮಚಾರ್ಯ ನೀವು ಬರೆದ್ರಿ ನನ್ನ ಪುರಾಣ, ನನ್ನ ಜೀವನ ಸಾರ್ಥಕ ಅಂತ ಕಲಬುರಗಿ ಶರಣ ಬಸಪ್ಪರ್ ಹೇಳ್ಯಾರ. ಪುಟ್ಟ ಹೆಜ್ಜಾರಿಗೆ ಶ್ರೀಕೃಷ್ಣ ಪರಮಾತ್ಮ ಭೇಟಿಯಾಗಿಲ್ಲ ಅಜ್ಜರಿಗೆ. ಪಂಚಾಕ್ಷರಗಳು ದೇವಿ ನಿರ್ಬದ್ದೇವ್ರು ಇಲ್ಲಿ ಗುಡಿ ಕಟ್ಟಾರದ. ನಿರ್ಬದ್ದೇವ್ರ ಅಜ್ಜರ ಮೈಯಾಗ ದರೂರ್ ಅಂತ ಐತಿ ಬಳ್ಳಾರಿ. ಅಲ್ಲಿ ಹೋದಾಗ ಅವ್ರ ಮೈಯಾಗ ಇಲ್ಲಿ ಬಂದು ಈ ಗುಡಿ ಕಟ್ಸ್ಕೊಂಡ್ರಿ. ದೇವಿ ಮಹಾದೇವಿ ಅಂತೇಳಿ ದೇವಿ ಅಜ್ಜರ ಮೈಯಾಗ ಬಂದು ದೇವಿ ಪುರಾಣ ಕಟ್ಸ್ಕೊಂಡ್ರ ಮಹಾದೇವಿ ಅಂತೇಳಿ. ಅದನ್ನೆಲ್ಲ ಹಿಮಾಲಯದಿಂದ ಇಲ್ಲಿ ತನನು ಅದ್ರ ಹೆಂಗ್ ಬಂದ ಹೆಂಗಿಲ್ಲ ಅದನ್ನ ಯಾರ ರೂಪ ಇಟ್ಟು ಪುಣ್ಯಾಶ್ರಮಕ್ಕೆ ಬಂದು ಹೆಂಗ್ ಸೇರಿಲ್ಲ ಅನ್ನೋದು ತನ್ನ ರೂಪದಾಗ ಬರ್ಸ್ಕೊಂಡವ್ರ ದೇವಿ. ಈ ಇತಿಹಾಸ ಬಹಳ ಐತ್ರಿ. ನಿಮಗೆ ನಾಳೆ ಸಾಧ್ಯ ನಿಮ್ಗೊಂದು ಬರಿತೀನಿ ಪುಸ್ತಕ ರೀ. 14ಕ್ಕ ಇವರು ಪುಟ್ಟ ಹೆಜ್ಜರ್ ಹುಟ್ಟಿದ್ದು ಈ ವೀರೇಶ್ವರ ಪುಣ್ಯಾಶ್ರಮ ನಿಡಗುಂಜಾಗ ಸ್ಥಾಪನೆ ಆಗಿತ್ತು. ಕುಮಾರಸ್ವಾಮಿ ಸ್ಥಾಪನೆ ಇದು ಯಾಕೋ ಹಿರಿಯೂರು ಸಿದ್ಧಲಿಂಗೇಶ್ವರ 63 ಮಂದಿ ಇವರೆಲ್ಲ ಶರಣರು ಹೋಗ್ತಾರೆ ಯಡಿಯೂರಿಗೆ ಪಾದಯಾತ್ರೆ. ಅತನಿ ಶಿವಗಳು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಏನ್ 63 ಮಂದಿ ಅವಾಗಿನ ಶರಣರು ದೊಡ್ಡ ದೊಡ್ಡ ಮಠಾಧೀಶ್ವರ ಪಾದಯಾತ್ರೆ ಹೋಗ್ತಾರೆ ಯಡಿಯೂರಿಗೆ. ಹೋದಾಗ ಇವ್ರು ಕುಮಾರಸ್ವಾಮಿಗಳು ಸಣ್ಣವ್ರು, 63 ಮಂದಿಯಾಗ ಇವ್ರು ಸಣ್ಣವ್ರು. ಹೋದಾಗ ಎಲ್ಲಾರು ತೀರ್ಥ ಎಲ್ಲ ತಗೊಂಡು ನಮಸ್ಕಾರ ಮಾಡಿ ವಿಶ್ರಾಂತಿ ಮಾಡ್ತಾರೆ. ಇವ್ರಿಗೆ ಹೇಳಿದಾಗ ಇವ್ರು ನಾನು ಮಾಡೋದಲ್ಲ ಅಂತ ಹೇಳ್ತಾರೆ. ಅವ್ರ ಅದಾರ ಇಲ್ಲ ನನಗೆ ಗೊತ್ತಾಗ್ಬೇಕಲ್ಲ, ನಿಜ ರೂಪ ಅವ್ರು ತೋರ್ಸ್ಲಿ ನಾನು ನಮಸ್ಕಾರ ಮಾಡ್ತಂತೆ ಕುಂತ ಬಿಡ್ತಾರ ಕುಮಾರಸ್ವಾಮಿಗಳು. ಹಾಗಾದಾಗ ಅವಾಗ ತೀರ್ಥ ಕೂಡ ಒಬ್ಬ ಪೂಜಾರಿ ಆಗಿ ಬರ್ತಾರ ಯಡಿಯೂರು ಸಿದ್ಧಲಿಂಗೇಶ್ವರ. ಇಲ್ಲ ಬಾರಪ್ಪ ಅಂತಾರ. ಇಲ್ಲ ನಿನ್ನ ನಿಜ ರೂಪ ತೋರ್ಸು ನಾನು ಬರ್ತೀನಿ ಅಂತಾರ. ನಿನ್ನ ನಿಜ ರೂಪ ತೋರ್ಸಂದಾಗ ಅವಾಗ ತನ್ನ ನಿಜ ರೂಪ ಸಿದ್ಧಲಿಂಗೇಶ್ವರ ತೋರಿಸ್ತಾರ. ಅವಾಗ ಅಲ್ಲಿ ಹೋಗಿ ಬಾಗ್ತಾರ. ನನ್ನ ಬಂದವರಿಗೆ ನೀವು ದರ್ಶನ ಕೊಡಪ್ಪ ಅಂತೇಳಿ ಎಲ್ಲ ಎಬ್ಬಿಸ್ತಾರ. ಕೆಲವು ಮಂದಿಗೆ ದರ್ಶನ ಕೊಡ್ತಾರೆ, ಕೆಲವು ಮಂದಿ ದರ್ಶನ ಆಗಲ್ಲ. ಯಾರು ಸಿದ್ಧಲಿಂಗೇಶ್ವರ. ಆ ಪರಂಪರೆ ಅವತ್ತಿಲಿಂದ ಸಿದ್ಧಲಿಂಗೇಶ್ವರ ಕುಮಾರಸ್ವಾಮಿಗಳು ಪಂಚಾಕ್ಷರದೊಳಗೆ ಹೇಳ್ತಾರೆ, ಯಡಿಯೂರು ಹೋದ್ರೆ ಅಲ್ಲಿ ಹಾಸಿಗೆ ಬೇಡಬಾರ್ದು, ನೆಲದ ಮೇಲೆ ಕುಂತು ಸೇವೆ ಮಾಡ್ಬೇಕು. ಅದನ್ನೇ ಪರಂಪರೆ ಇವತ್ತಿನವರಿಗೆ ಸಂಗೀತ ಸೇವೆ ಸಹಿಸ್ತಾರ ಯಡಿಯೂರಾಗ ಏನು ಹೊಸ ಆಗಿಲ್ರ, ಹಂಗ ಕುಂತು ಸೇವೆ. ನಾವ್ ಇವತ್ತಿಗೆ ಹೋದ್ರ ಹಿಂಗ ನೆಲದ ಮೇಲೆ ಕುಂತ ಆಡಿದ್ರು ಸೇವೆ. ಅದು ಗುರುಗಳು ಹೇಳಿದ್ರು, ಅವ್ರಿಗೆ ಪ್ರತ್ಯಕ್ಷ ದರ್ಶನ ಆಗಿದಾರ. ಪುಟ್ಟ ಹೆಜ್ಜೆಲಿ ಕೂಡ ಇವರು ಸಿದ್ಧಲಿಂಗೇಶ್ವರ ಪುರಾಣ ಬರೆದಾಗ ಪೂಜಾ ಕುಂತ ಬಂದ್ ಹಿಂಗ್ ಮಸ್ತಕ್ ಮುಟ್ಟಾರ. ಅದೆಲ್ಲ ಯಾರಂತ ಕೇಳಿದ ನಾನಪ್ಪ ಸಿದ್ಧಲಿಂಗೇಶ್ವರ ಅಂದ. ನೀವ್ ಚಲೋ ಬರೆದ ಪುರಾಣ ಅಂತಾರೆ. ನೀವ್ ಯಾವ ನೋಡ್ರದ? ಇಲ್ಲ ನಾನು ನೋಡಿನೆಲ್ಲ ಓದಿ ಚಲೋ ಐತೆ ಅಂತ ಹೇಳ್ತಾರೆ. ಶರಣ ಬಸಪ್ಪರ ಪುರಾಣ ಬರೆದಾಗ
ಶಾಣ ಬಸಪ್ಪರ ಅಜ್ಜಾರಿ ಬಂದು ಎಲ್ಲಾ ಅನೇಕ ಮಂದಿ ಬರ್ದಾರ ನಂದು ಅಖಂಡ ಬ್ರಹ್ಮಚಾರಿ ನೀವು ಬರೆದ್ರಿ ನನ್ನ ಪುರಾಣ ನನ್ನ ಜೀವನ ಸಾರ್ಥಕ ಅಂತ ಕಲಬುರಗಿ ಶಾಣ ಬಸಪ್ಪರ್ ಹೇಳ್ಯಾರ ಪುಟ್ಟಾಚಾರ್ಯ. ಶ್ರೀಕೃಷ್ಣ ಪರಮಾತ್ಮ ಭೇಟಿ ಆಗಿಲ್ಲ ಅಜ್ಜರಿಗೆ. ಪಂಚಾಕ್ಷರ ಗೌರು ದೇವಿ ನಿರ್ಬದ್ದೇವ್ರು ಇಲ್ಲಿ ಗುಡಿ ಕಟ್ಟಾರಲ್ಲ, ನಿರ್ಬದ್ದೇವ್ರ ಅಜ್ಜರ ಮೈಯಾಗ ದರೂರ್ ಅಂತ ಐತಿ ಬಳ್ಳಾರಿ. ಅಲ್ಲಿ ಹೋದಾಗ ಅವ್ರ ಮೈಯಾಗ ಇಲ್ಲಿ ಬಂದು ಈ ಗುಡಿ ಕಟ್ಸ್ಕೊಂಡ್ರಿ. ದೇವಿ ಮಹಾದೇವಿ ಅಂತೇಳಿ ದೇವಿ ಅಜ್ಜರ ಮೈಯಾಗ ಬಂದು ದೇವಿ ಪುರಾಣ ಕಟ್ಸ್ಕೊಂಡ್ರ ಮಹಾದೇವಿ ಅಂತೇಳಿ. ಅದನ್ನೆಲ್ಲ ಹಿಮಾಲಯದಿಂದ ಇಲ್ಲಿ ತನನ ಅದ್ರ ಹೆಂಗ್ ಬಂದ ಹೆಂಗಿಲ್ಲ ಅದನ್ನ ಯಾರ ರೂಪ ಇಟ್ಟು ಪುಣ್ಯಾಶ್ರಮಕ್ಕೆ ಬಂದು ಹೆಂಗ್ ಸೇರಿಲ್ಲ ಅನ್ನೋದು ತನ್ನ ರೂಪದಾಗ ಬರೆಸ್ಕೊಂಡಾಡ ದೇವಿ. ಈ ಇತಿಹಾಸ ಬಹಳ ಐತ್ರಿ. ನಿಮಗೆ ನಾಳೆ ಸಾಧ್ಯ ನಿಮಗೊಂದು ಸಿಗ್ತದೆ ಬರ್ತೀನಿ ಪುಸ್ತಕ ರೀ ಅಜ್ಜ